ಇವತ್ತಿನ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಎಪಿಸೋಡ್ ನೋಡಿದೆ. ರೈತರನ್ನ ರೆಪ್ರೆಸೆಂಟ್ ಮಾಡ್ತಾ ಹೇಮಲತ್ ಅವರು ಎಂಟ್ರಿ ಕೊಟ್ಟಿದ್ದು. ಅವ್ರು ನೋಡ್ತಿದ್ದಾಗೆ ತುಂಬಾ ಇನ್ನೋಸೆಂಟ್ ಇದ್ದೀರಾ, ನೀವು ಒಳಗಡೆ ಹೋದ್ರೆ ತಿಂದಾಕ್ ಬಿಡ್ತಾರೆ ಅಂತ ಜಡ್ಜಸ್ ಬೇಡ ಅಂತ ಹೇಳಿದ್ರು. ಅವಾಗ ಹೇಮಲತ್ ಅವರು ಯಾಕೆ ಮೇಡಮ್ ಕಳಿಸಿ ಮೇಡಮ್, ನಾನು ಆಡ್ತೀನಿ ಮೇಡಮ್ ಅಂತ ಹೇಳಿದ್ರು. ಆದ್ರೆ ಮುಂದೆ ಬಂದು ಹೇಮಲತ್ ಅವರು ನಾನು ಇಲ್ಲಿವರೆಗೂ ಬಂದದ್ದೇ ಸಾಕು, ತುಂಬಾ ಖುಷಿಯಾಗಿದೆ, ನಾನು ಸ್ವತಃ ಕ್ವಿಟ್ ಮಾಡ್ತೀನಿ, ಇಷ್ಟೊಂದು ಕಷ್ಟ ಆಗುತ್ತೆ ಅಂತ ನಂಗೆ ಗೊತ್ತಿರ್ಲಿಲ್ಲ ಅಂತ ಹೇಳಿದ್ರು. ಇದನ್ನೇ ಅವಾಗ ಹೇಳಿದ್ರೆ ಯಾರೋ ಒಬ್ಬ ಬಡ ಪ್ರತಿಭೆಗೆ ಒಂದು ಅವಕಾಶ ಸಿಕ್ಕಿರೋದು, ಅವನ ಜೀವನ ಆಗಿರೋದು ಯಾರಿಗೋ ಒಬ್ಬರಿಗೂ ಸಾವಿರಾರು ಅಪ್ಲಿಕೇಶನ್ ಹಾಕಿರ್ತಾರೆ. ಇನ್ನು ಹೇಮಲತ್ ಅವ್ರ ಬಗ್ಗೆ ಹೇಳಬೇಕಾದ್ರೆ ಈ ತರ ಮಾಡಿದ್ದು ಬಹಳ ಬೇಜಾರಾಯಿತು. ಯಾರೋ ಒಂದು ಪ್ರತಿಭೆಯ ಅವಕಾಶ ಕಿತ್ಕೊಂಡ್ರು ಹೇಮಲತ್ ಅವರು ಅಂತ ನನಗನ್ನಿಸ್ತು. ಇನ್ನು ಉತ್ತರ ಕರ್ನಾಟಕದ ಪ್ರಿಯಾಂಕಾ ಅವರು ಹೆಂಗಾದ್ರೂ ಮಾಡು ಗಟ್ಟಿಗಿತ್ತಿ ಇವರು ಬಿಗ್ ಬಾಸ್ ಮನೆಗೆ ಹೋಗ್ತಾರೆ ಅಂತ ಒಂದು ಹೋಪ್ ಇತ್ತು, ಎಲಿಮಿನೇಟ್ ಆಗಿದ್ದಾರೆ. ಅಂದ್ರೆ ಅವರು ಒಂದು ಕೆಲವೊಂದಿಷ್ಟು ಡಿಬೇಟ್ ಮಾಡಬೇಕಾದ್ರೆ ಕನ್ಫ್ಯೂಸ್ ಸ್ಟೇಟ್ಮೆಂಟ್ ಕೊಟ್ಟರು. ಸೊ ಅದನ್ನೇ ಕನ್ಸಿಡರ್ ಮಾಡಿಬಿಟ್ಟು ಎಲಿಮಿನೇಟ್ ಮಾಡಿದ್ರು. ಇನ್ನು ಅನ್ಎಕ್ಸ್ಪೆಕ್ಟೆಡ್ ಏನಾಗ್ತಿದೆ ಅಂದರೆ ಕೆಲವರಿಗೆ ಇವರು ಪಕ್ಕ ಎಲಿಜಿಬಲ್ ಸ್ಟ್ರಾಂಗ್ ಅನ್ನೋರೆಲ್ಲ ಎಲಿಮಿನೇಟ್ ಆಗ್ತಿದ್ದಾರೆ. ಇವರೆಲ್ಲ ಅಷ್ಟಕ್ಕಷ್ಟೇ ಬಿಡು ಅನ್ನೋರೆಲ್ಲ ಶೋ ಒಳಗೆ ಇನ್ನೂ ಇದ್ದಾರೆ. ಸೊ ಸದ್ಯಕ್ಕಿರೋ ಅಪ್ಡೇಟು. ಆದರೆ ಒಂದಂತೂ ಭಾಳ ಬೇಜಾರಾಗಿದೆ ಅಂದರೆ ಒಂದು ಪ್ರತಿಭೆಯ ಅವಕಾಶವನ್ನು ಕಿತ್ಕೊಂಡಿದ್ದು ಹೇಮಲತ್ ಅವರು ಹೊಣೆ ಹೊತ್ಕೋಬೇಕಾಗುತ್ತೆ ನನ್ನ ಪ್ರಕಾರ. ನಿಮಗೆ ಅನಿಸುತ್ತೆ ಕಮೆಂಟ್ ಮಾಡಿ.